ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಇರ್ಬೋದು, ಅದಕ್ಕೆ ಬೆಂಬಲವಾಗಿ ನಿಂತು ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ತಾಯಿಲ್ಲ. ವಿರೋಧ ಪಕ್ಷದವರು ಅವರು ಸಹಾಯ ಮಾಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಸಹಾಯ ಆಗುತ್ತೆ. ಇವರು ಕೇಂದ್ರ ಸರ್ಕಾರವನ್ನು ಬಿಟ್ಟು ರಾಜ್ಯ ಸರ್ಕಾರನ ಬೆಲೆ ತೋರಿಸ್ತಾ ಇದ್ದಾರೆ. ಇವರಿಗೆ ಏನಾದರೂ ಯೋಚನೆ ಮಾಡಿ ಎಲ್ಲ ಜನಗಳು ಒಗ್ಗಟ್ಟಾಗಿ ಚೆನ್ನಾಗಿರ್ಬೇಕು, ರಾಜ್ಯ ಚೆನ್ನಾಗಿರ್ಬೇಕಂತಾರೆ ಈ ನಮ್ಮ ವಿರೋಧ ಪಕ್ಷದವರು ಒಟ್ಟುಗೂಡಿ ಕೆಲಸ ಮಾಡಬೇಕು. ಆದರೆ ಇವರು ಕಾಲೆಳಿ ಕೆಲಸ ಮಾಡ್ತಾಯಿದ್ದಾರೆ. ಇದು ತುಂಬ ಬೇಸರ ಸಂಗತಿ ಸರ್. ಮೆಟ್ರೋ ಅಂದ ತಕ್ಷಣ ಬರೀ ರಾಜ್ಯ ಸರ್ಕಾರ ಹೊಣೆ ಮಾಡೋದು ತಪ್ಪು. ಇದಕ್ಕೆ ಕೇಂದ್ರ ಸರ್ಕಾರನೂ ಕೈ ಜೋಡಿಸ್ಬೇಕು. ಇದನ್ನು ವಿರೋಧ ಪಕ್ಷ ಕೇಳ್ತಾಯಿಲ್ಲ. ಅದಕ್ಕೆಲ್ಲ ಟೈಮ್ ಬೇಕಲ್ಲ ಸರ್. ಎಲ್ಲರೂ ಸಪೋರ್ಟ್ ಇದೆ ತಾನೇ ಆಗೋದು, ಸರ್ಕಾರ ನಡೆಸೋಕ್ಕಾಗೋದು. ಬರೀ ಇವರು ವಿರೋಧ ಪಕ್ಷ ಕೂತ್ಕೊಂಡು ಎಲ್ಲರನ್ನ ಟೀಕೆ ಮಾಡೋದು, ಕಾಲೆಳಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರು ಮಾಡ್ತಾಯಿರೋದು ತಪ್ಪು. ಇವ್ರು ಇನ್ಮೇಲೆ ತಿದ್ಕೊಬೇಕು. ಅದ್ರ ಬಗ್ಗೆ ಖಂಡಿತ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅಂದರೆ ಭರವಸೆ ಇದೆ. ಈ ಪಕ್ಷದ ಭರವಸೆ ಅವ್ರ ಮೇಲೆ ನಿಂತಿದೆ. ಮುಂದಿನ ದಿನಗಳು ಮಾಡ್ತಾರೆ ಅವರು ಸರ್. ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ. ಯೋಜನೆ ಸುಮ್ಮನೆ ಆದೇಶ ಮಾಡೋದಲ್ಲ, ಅದಕ್ಕೆ ದುಡ್ಡು ಬೇಕು. ಕೆಲವೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಟ್ಟಿದ್ದಾರೆ, ಅದಕ್ಕೂ ದುಡ್ಡು ಉಣಿಸ್ತಾ ಇದ್ದಾರೆ. ಹಂಗಾಗಿ ಕೆಲವೊಂದು ತೆರಿಗೆಗಳು ಸರಿ ಕಟ್ತಾಯಿಲ್ಲ ಜನಗಳು. ಅದ್ರ ಬಗ್ಗೆ ಜನನೂ ಎಚ್ಚರ ಮಾಡಬೇಕು, ಸರ್ಕಾರಕ್ಕೆ ಏನು ಮಾಡಿ ಅಂತೇಳಿ. ಹಂಗಾಗಿ ಎಲ್ಲರೂ ಕೈ ಜೋಡಿಸ್ರೇ ಸರ್ಕಾರ ನಡೆಸೋಕ್ಕಾಗೋದು. ಬಟ್ ಕಾಲೇಜ್ ಕೆಲಸನೇ ಮಾಡ್ತಾರೆ ಬಿ ಜೆ ಪಿಯವರು. ಇದರಿಂದ ತುಂಬ ನೋವಾಗುತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ.